ಓಂ ಶಾಂತಿ. ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆತ್ಮನಲ್ಲಿ ಪ್ರಕಾಶ ಬರುತ್ತದೆ. ಜ್ಞಾನವಂತ ಆತ್ಮರು ಕಾಂತಿಯುಳ್ಳವರಾಗಿರುತ್ತಾರೆ, ಪಕ್ಕಾ ಯೋಗಿಗಳಾಗಿರುತ್ತಾರೆ. ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಂಡಿರುತ್ತಾರೆ. ಅವರಿಗೆ ಮಾಯೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ. ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರಿ ಆಗ ಯೋಗ್ಯರಾಗುತ್ತೀರಿ. ಯೋಗ್ಯರಾಗಲು ಮೊದಲನೆಯದು ಪವಿತ್ರತೆಯಾಗಿದೆ. ಈಗ ಅಜ್ಞಾನದ ಕಾರಣ ಆತ್ಮಜ್ಯೋತಿಯು ಕಳೆಗೊಂಡಿದೆ, ಕಪ್ಪಾಗಿ. ನಂತರ ಜಾಗೃತರಾದಾಗ ಪಾರಸಮಣಿ ಎಂದು ಹೇಳಲಾಗುತ್ತದೆ. ಆತ್ಮವಂತೂ ಬಹಳ ಸೂಕ್ಷ್ಮವಾಗಿದೆ, ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮವು ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ಶರೀರದಲ್ಲಿ ಬಂದಾಗ ಶಬ್ದ ಬರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಹೊಳಪು ಬರುತ್ತದೆ. ಪುನಃ ನೀವು ಜ್ಞಾನವಂತರಾಗುತ್ತೀರಿ. ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ಲ. ಜ್ಞಾನಕ್ಕೆ ವಿದ್ಯೆ ಎಂದು ಹೇಳುತ್ತಾರೆ. ತಂದೆಯ ವಿದ್ಯೆಯಿಂದ ನಮ್ಮ ಜ್ಯೋತಿಯು ಜಾಗೃತವಾಗುತ್ತದೆ. ಇದಕ್ಕೆ ಸತ್ಯವಾದ ದೀಪಾವಳಿ ಎಂದು ಹೇಳುತ್ತಾರೆ. ಯಾರು ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡಿರುತ್ತಾರೆ ಅವರೇ ಹೋಗಿ ಅನ್ಯರ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ. ಜ್ಞಾನ ಕೊಡುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಅವರು ಬರುವುದೇ ಸಂಗಮ ಯುಗದಲ್ಲಿ. ಹಳೆಯ ಪ್ರಪಂಚದಲ್ಲಿ ಜ್ಞಾನ ಸಿಗಲು ಸಾಧ್ಯವಿಲ್ಲ. ಈಗಲೇ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಳ್ಳಬೇಕು. ಯೋಗವನ್ನು ಕಲಿಯಬೇಕಾಗಿದೆ. ಯೋಗದಿಂದಲೇ ವಿಕರ್ಮವು ವಿನಾಶವಾಗುತ್ತದೆ. ಭಗವಂತ ನಿರಾಕಾರನಾಗಿದ್ದಾರೆ. ಅವರಿಗೆ ತಮ್ಮ ಶರೀರವಿಲ್ಲ. ಅದು ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಿ ಆತ್ಮಗಳಿರುತ್ತಾರೆ. ಸೂಕ್ಷ್ಮವತನಕ್ಕೆ ಪ್ರಪಂಚವೆಂದು ಹೇಳುವುದಿಲ್ಲ. ಇದು ಸ್ಥೂಲ ಸಾಕಾರಿ ಪ್ರಪಂಚವಾಗಿದೆ. ಆಟವೆಲ್ಲವೂ ಇಲ್ಲಿಯೇ ನಡೆಯುತ್ತದೆ. ನಿರಾಕಾರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ. ಪಾತ್ರವನ್ನು ಅಭಿನಯಿಸಲು ಬರುತ್ತದೆ. ಪರಮಧಾಮಕ್ಕೆ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ಮಾಯೆ ನಿಮ್ಮನ್ನು ಅಯೋಗ್ಯರನ್ನಾಗಿ ಮಾಡಿದೆ. ಆದ್ದರಿಂದ ತಂದೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿ ಮೊದಲು ಪವಿತ್ರತೆ ಬೇಕು. ಆತ್ಮವು ಪವಿತ್ರವಾದಾಗ ಐಶ್ವರ್ಯವಾಗುತ್ತದೆ. ಆರೋಗ್ಯ, ಸಂತೋಷ ಎಲ್ಲವೂ ಸಿಗುತ್ತದೆ. ತಂದೆಯಿಂದ 21 ಜನ್ಮಕ್ಕಾಗಿ ಈ ಆಸ್ತಿಯು ಸಿಗುತ್ತದೆ. ನಿಮಗೆ ಸ್ವರಾಜ್ಯ ಚಕ್ರಾಧಿಕಾರಿಗಳೆಂದು ಹೇಳುತ್ತಾರೆ. ತಂದೆಯು ಬಂದು ರಾಜಯೋಗ ಕಲಿಸಿದ್ದಾರೆ. ಆದರೂ ಸಹ ಮರೆತು ಬಿಡುತ್ತೀರಿ ಮತ್ತು ವಿಕರ್ಮದ ಗುಹ್ಯಗತಿಯನ್ನು ತಿಳಿಸಿದ್ದಾರೆ. ಚಿತ್ರವು ಜೇಬಿನಲ್ಲಿ ಸದಾ ಇರಲಿ. ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು. ಮತ್ತು ಯಾರು ಪ್ರಾರಂಭದಿಂದ ಶಿವನ ಭಕ್ತಿ ಮಾಡಿರುವವರು ಅವರೇ ಕೇಳುತ್ತಾರೆ, ಖುಷಿ ಪಡುತ್ತಾರೆ. ಈಗ ಉತ್ತಮ ಪುರುಷರಾಗಲು ನೆನಪಿನ ಬಲದಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ಜ್ಞಾನವಂತರಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು. ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು. ಶ್ರೀಮತದ ಅನುಸಾರ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕ ಪ್ರಭಾವದಿಂದ ಸುರಕ್ಷಿತವಾಗಿಡುವಂತಹ ವಿಶೇಷ ಆತ್ಮಭವ. ಆಜ್ಞಾಕಾರಿ ಅವರೇ ಆಗಿದ್ದಾರೆ. ಯಾರು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಹಾಜರ್ ಮಾಡುತ್ತಾರೆ. ಈ ಆತ್ಮರ ಮತ್ತು ಪರಮಾತ್ಮನ ಮೇಳ ಒಂದೇ ಬಾರಿ ನಡೆಯುತ್ತದೆ. ತಂದೆಯು ಸಂಗಮ ಯುಗದಲ್ಲಿಯೇ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.